ಹಲೋ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಿಮಾನ್ಸ್ ರಿಕ್ವೈರ್ಮೆಂಟ್ 2025 ವೇಕೆನ್ಸಿ ಅನೌನ್ಸ್ಗೆ ನೀವು ಅಪ್ಲೈ ಮಾಡ್ಬೋದು. ಅದು ಯಾವ ರೀತಿ ಅರ್ಜಿಯನ್ನು ಸಲ್ಲಿಸುವುದು ಮತ್ತು ಇದರ ಅರ್ಜಿಯನ್ನು ಸಲ್ಲಿಸುವ ವಿಧಾನ ಏನು ಎಲ್ಲನೂ ವಿವರವಾಗಿ ಈ ವಿಡಿಯೋದಲ್ಲಿ ಹೇಳಿಕೊಡಲಿದ್ದೇನೆ. ವಿಡಿಯೋ ಸ್ಕಿಪ್ ಮಾಡದೆ ನೋಡಬೇಕು. ಚಾನಲ್ಗೆ ಹೊಸಬರಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ವಿಡಿಯೋನ ಶೇರ್ ಮಾಡೋದ್ರಿಂದ ಅವರು ಈ ಕೆಲಸದಲ್ಲಿ ಅಪ್ಲೈ ಮಾಡಲಿಕ್ಕೆ ಸಹಾಯ ಮಾಡಿ ಕೊಡ್ಬೋದು. ಇಲ್ಲಿ ನೋಡ್ಬೋದು, ನಿಮಗೆ ಏಜ್ ಲಿಮಿಟ್ ಇದೆಯಲ್ಲ 18ರಿಂದ 35 ಅಂತ ಹೇಳ್ತಿದ್ದಾರೆ. ಹಾಗೆ ನಿಮಗೆ ಸ್ಯಾಲರಿ ಪ್ಯಾಕೇಜು 30,000ದಿಂದ ಎಬೋ ಅಂತ ಇದೆ. ಮತ್ತು ಬೇರೆಲ್ಲ ಫೆಸಿಲಿಟಿ ಗೌರ್ಮೆಂಟ್ ತರದಿಂದ ಎಲ್ಲನೂ ನಿಮಗಾಗಿ ಸಿಗಲಿದೆ. ಓಕೆ, ಈಗ ಪೋಸ್ಟ್ ಹೆಸರು ಇದೆಯಲ್ಲ ಫೀಲ್ಡ್ ಡಾಟಾ ಕಲೆಕ್ಟರ್ ಅಂತ ಹೇಳ್ತಾರೆ. ಮತ್ತು ನಂಬರ್ ಆಫ್ ಓಪನ್ ಪೊಸಿಷನ್ ಇದೆಯಲ್ಲ ಅದು 32 ಆಗಿರುತ್ತೆ. 32 ಪೋಸ್ಟ್ ಇರುತ್ತೆ. ಮತ್ತು ಜಾಬ್ ಟೈಪ್ ಇದೆಯಲ್ಲ ಅದು ಕನ್ಸ್ಟ್ರಕ್ಷನ್ ಅಂದರೆ ಪ್ರಾಜೆಕ್ಟ್ ಬೇಸ್ಡ್ ಆಗಿರುತ್ತೆ. ಮತ್ತು ಅಪ್ಲೈ ಮಾಡುವಂಥ ವಿಧಾನ ಇದೆಯಲ್ಲ, ಈ ಕೆಳಗಡೆ ನೀವು ಕ್ಲಿಕ್ ಹಿಯರ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ ಅಫಿಷಿಯಲ್ ವೆಬ್ಸೈಟಿಗೆ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಇಲ್ಲಿ ಕೆಲಸಕ್ಕೆ ಅಪ್ಲೈ ಮಾಡ್ಬೋದು. ಓಕೆ, ಮತ್ತು ಇಲ್ಲಿ ಎಲಿಜಿಬಿಲಿಟಿ ರಿಕ್ವೈರ್ಮೆಂಟ್ ಇದೆಯಲ್ಲ, ಇಲ್ಲಿ ಕೆಳಗಡೆ ನೀವು ನೋಡ್ಬೋದು ಕ್ವಾಲಿಫಿಕೇಷನ್ ಇದೆಯಲ್ಲ, ಬ್ಯಾಚುಲರ್ ಡಿಗ್ರಿ ಫಿಸಿಕಾಲಜಿ, ಸೋಷಿಯಲ್ ವರ್ಕು, ಪಬ್ಲಿಕ್ ಹೆಲ್ತ್, ಸೋಷಿಯಾಲಜಿ, ಮತ್ತು ನರ್ಸಿಂಗು ಮತ್ತು ರಿಲೇಟೆಡ್ ಫೀಲ್ಡ್ ಎಲ್ಲ ಇರುತ್ತಲ್ಲ ಅದರ ಬಗ್ಗೆ ಆಗಿರುತ್ತೆ. ಮತ್ತು ಏಜ್ ರಿಕ್ವೈರ್ಮೆಂಟು 18ರಿಂದ 35 ವರ್ಷ ಅಂತ ಹೇಳಿದ್ದಾರೆ. ಓಕೆ, ಹಾಗೆ ನಿಮಗೆ ಇದರಲ್ಲಿ ಫ್ಯೂ ಇಯರ್ಸ್ SC STಗಳಿಗೆ 5 ವರ್ಷ, ಮತ್ತು OBCಗಳಿಗೆ 3, ಮತ್ತು PD ಇದೆಲ್ಲ ಅವರಿಗೆ ಉಂಟಲ್ಲ 10 ವರ್ಷ ಅಂತ ಕೊಟ್ಟಿದ್ದಾರೆ. ಮತ್ತು ಸ್ಕಿಲ್ ಮತ್ತು ಎಬಿಲಿಟಿ ಇದೆಯಲ್ಲ, ಇಲ್ಲಿ ನೋಡ್ಬೋದು ಫ್ಲೂಯೆನ್ಸಿ ಕನ್ನಡ ಆ್ಯಂಡ್ ಇಂಗ್ಲೀಷು ನಿಮಗೆ ಪರ್ಫೆಕ್ಟಾಗಿ ಮಾತಾಡಲಿಕ್ಕೂ ಬರಬೇಕು ಮತ್ತು ರೈಟಿಂಗ್ ಆಗಿರೂ ಬರಬೇಕು. ಮತ್ತು ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಫ್ರೆಷರ್ಗಳು ಇದರಲ್ಲಿ ಅಪ್ಲೈ ಮಾಡ್ಬೋದು. ಮತ್ತು ಎಕ್ಸ್ಪೀರಿಯನ್ಸ್ ಇದ್ದರೂ ಒಂದು 2 ವರ್ಷ ಎಕ್ಸ್ಪೀರಿಯನ್ಸ್ ಇದ್ದರೂ ನೀವು ತುಂಬ ಪ್ರಾಪರಾಗಿ ನೀವು ಇಲ್ಲಿ ಅಪ್ಲೈ ಮಾಡ್ಬೋದು. ಯಾಕೆಂದರೆ ನಿಮಗೆ ಇಲ್ಲಿ ಕೆಲಸ ಸಿಗುವಂಥ ಚಾನ್ಸ್ ಇದೆಯಲ್ಲ ಅದು ಜಾಸ್ತಿ ಆಗಿರುತ್ತೆ. ಮತ್ತು ರೀಸನಬಿಲಿಟಿ ಆಫ್ ದಿ ಜಾಬ್ ಅಂತ ಇಲ್ಲಿ ಕೇಳಿದ್ದಾರೆ. ಡಾಟಾ ಕಲೆಕ್ಷನು, ಮತ್ತು ಕ್ವಾಲಿಟಿ ಅಶ್ಯೂರೆನ್ಸು, ಕೋಆರ್ಡಿನೇಟರ್ ಮೇಂಟೇನು, ಮತ್ತು ಟ್ರಾವೆಲ್ ಆ್ಯಸ್ ರಿಕ್ವೈರ್ಮೆಂಟ್ ಬೈ ದಿ ಪ್ರಾಜೆಕ್ಟು, ಮತ್ತು ಇಥಿಕಲ್ ಕಂಪ್ಲೀಟ್ಸ್ ಪ್ರಾಜೆಕ್ಟ್ ಪಾರ್ಟಿಸಿಪೆಂಟ್ಸ್ ಪ್ರೈವೇಸಿ ಅಂತ ಇವರದಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಎಲ್ಲ ಇರುತ್ತೆ. ಹಾಗೆ ಮತ್ತು ಸೆಲೆಕ್ಷನ್ ಪ್ರೊಸೆಸ್ ಇದೆಯಲ್ಲ ಅದು ಶೆಡ್ಯೂಲ್ ಆಫ್ ವಾಕ್ ಇನ್ ಇಂಟರ್ವ್ಯೂ ಅಂತ ಹೇಳ್ತಾರೆ. ಮತ್ತು ಇದು ಇಂಟರ್ವ್ಯೂ ಡೇಟ್ ಇದೆಯಲ್ಲ ಮಾರ್ಚ್ 19ನೇ ತಾರೀಕಿಗೆ ನೀವು ಡೈರೆಕ್ಟಾಗಿ ಇಂಟರ್ವ್ಯೂ ಅಟೆಂಡ್ ಮಾಡಬೇಕಾಗುತ್ತೆ. ಮತ್ತು ಇಲ್ಲಿ ಇಂಟರ್ವ್ಯೂ ಅಟೆಂಡ್ ಮಾಡುವಾಗ ಯಾವೆಲ್ಲ ರೀತಿ ನೋಡ್ಬೋದು, ಇಲ್ಲಿ ನಿಮ್ಮದು ವಾಕ್ ಇನ್ ಡ್ರೈವಲ್ಲಿ ಪ್ರೊಸೀಜರ್ ಆಫ್ ಇಂಟರ್ವ್ಯೂ, ಡಾಕ್ಯುಮೆಂಟ್ ವೆರಿಫಿಕೇಷನು, ಎಲಿಜಿಬಿಲಿಟಿ ಕ್ಯಾಂಡಿಡೇಟ್ಸ್ ನಿಮ್ಮ ಡಾಕ್ಯುಮೆಂಟ್ ಎಲ್ಲ ಚೆಕ್ ಮಾಡ್ತಾರೆ. ಮತ್ತು ಎವಾಲ್ಯೂಯೇಷನ್ ಕ್ರೈಟೀರಿಯಾ, ಮತ್ತು ಅಕಾಡೆಮಿಕ್ ಕ್ವಾಲಿಫಿಕೇಷನ್ ಆಲ್ರೆಡಿ ನಿಮಗೆ ಹೇಳಿದ್ದೀನಿ, ಅದನ್ನು ನೀವು ನೋಡ್ಕೋಬೋದು. ಮತ್ತು ಸ್ಯಾಲರಿ ಮತ್ತು ಬೆನಿಫಿಟ್ ಮಂತ್ಲಿ ಇದು ಸ್ಯಾಲ್ರಿ ಇದೆಯಲ್ಲ 25ರಿಂದ 30,000, ಮತ್ತು ಅದಕ್ಕಿಂತ ಜಾಸ್ತಿನೇ ಹೇಳ್ತಿದ್ದಾರೆ. ಮತ್ತು ಹಾಗೆ ನೀವು ಇಲ್ಲಿ ಕೆಳಗಡೆಲ್ಲ ನೋಡ್ಬೋದು. ಇನ್ನೂ ಹೆಚ್ಚು ರೀಡಿಂಗ್ ಮಾಡೋದಾದ್ರೆ ನೀವು ಇಲ್ಲಿ ವೆಬ್ಸೈಟ್ಗೆ ವಿಸಿಟ್ ಮಾಡೋದ್ರ ಮೂಲಕ ನೀವಿಲ್ಲಿ ಎಲ್ಲನೂ ವಿವರವಾಗಿ ತಿಳ್ಕೊಳ್ಬೋದು. ನಂತರ ನೀವು ಕೆಲಸಕ್ಕೆ ಅಪ್ಲೈ ಮಾಡ್ಬೋದು. ಓಕೆ, ಮತ್ತು ಇದೆಲ್ಲ ಅಪ್ಲೈ ಅಂತ ಕೇಳಿದ್ದಾರೆ. ಮತ್ತು ಅಪ್ಲೈ ಮಾಡುವಂಥ ಆ ವಿಧಾನ ಹೇಗಿದೆಯಲ್ಲ ಅದು ನೀವು ಪ್ರಿಪೇರ್ ಡಾಕ್ಯುಮೆಂಟು, ಇಂಟರ್ವ್ಯೂಗೆ ಡಾಕ್ಯುಮೆಂಟು ರೆಡಿ ಮಾಡಬೇಕು. ರಿವೈಸ್ಡ್ ರಿಸ್ಯೂಮ್, ನಿಮ್ಮ ರಿಸ್ಯೂಮನ್ನು ಅಪ್ಡೇಟ್ ಮಾಡಬೇಕಾಗುತ್ತೆ. ಮತ್ತು ನಿಮ್ಮಲ್ಲಿ ಎಜುಕೇಷನ್ ಸರ್ಟಿಫಿಕೇಟ್ ಯಾವುದೆಲ್ಲ ಇದೆ ಎಲ್ಲನೂ ನೀವು ಅಪ್ಡೇಟ್ ಮಾಡಬೇಕಾಗುತ್ತೆ. ಮತ್ತು ನಿಮ್ಮದು ಐಡೆಂಟಿ ಕಾರ್ಡು, ಪಾನ್ ಕಾರ್ಡು, ಆಧಾರ್ ಕಾರ್ಡು, ವೋಟರ್ ID ಹೀಗೆ ನೀವು ಇದನ್ನು ಅಪ್ಡೇಟ್ ಮಾಡಬೇಕಾಗುತ್ತೆ. ಮತ್ತು ನಿಮ್ಮದು ಪಾಸ್ಪೋರ್ಟ್ ಸೈಜ್ ಇದೆಯಲ್ಲ, ರೀಸೆಂಟಾಗಿ ನೀವು ತೆಗೆದಿರುವಂಥ ಪಾಸ್ಪೋರ್ಟ್ ಸೈಜನ್ನು ನೀವು ಇಲ್ಲಿ ಕೊಡಬೇಕಾಗುತ್ತೆ. ಮತ್ತು ವಾಕಿನ್ ಪ್ರೊಸೀಜರ್ ಇದೆಯಲ್ಲ, ಹ್ಯಾಂಡ್ ಓವರ್ ಪೇಪರ್ ವರ್ಕ್ ಎಟ್ ದಿ ರಿಜಿಸ್ಟ್ರೇಷನ್ ಡೆಸ್ಕು, ಮತ್ತು ಶೋ ಅಪ್ ಶೆಡ್ಯೂಲ್ ಟೈಮ್ ಫಾರ್ ದಿ ಇಂಟರ್ವ್ಯೂ ಹೀಗೆಲ್ಲ ಹೇಳ್ತಿದ್ದಾರೆ. ಡಾಕ್ಯುಮೆಂಟ್ ರಿಕ್ವೈರ್ಡ್ ನಾನು ಆಲ್ರೆಡಿ ಹೇಳಿದ್ದೀನಿ. ಸರ್ಟಿಫಿಕೇಟ್ ಆಫ್ ಡಿಗ್ರಿ, ಸರ್ಟಿಫಿಕೇಟ್ ಆಫ್ ಇಫ್ ಅಪ್ಲಿಕೇಬಲ್, ಎಕ್ಸ್ಪೀರಿಯನ್ಸ್ ಲೆಟರು, ಮತ್ತು ID ಪ್ರೂಫು, ಮತ್ತು ರಿಸರ್ಚ್ ಪಬ್ಲಿಕೇಶನ್, ಮತ್ತು ಇದು ಆಪ್ಷನಲ್ ಬಟ್ ಇಲ್ಲಿ ನೋಡ್ಬೋದು. ಮತ್ತು ಟಿಪ್ಸ್ ಆ್ಯಂಡ್ ಗೆಟ್ಟಿಂಗ್ ರೆಡಿ ಟು ಇಂಟರ್ವ್ಯೂ, ಯಾವ ರೀತಿ ನೀವು ಇದು ಇಂಟರ್ವ್ಯೂನ ಅಟೆಂಡ್ ಮಾಡೋದು ಇಲ್ಲಿ ಸ್ವಲ್ಪ ಟಿಪ್ಸನ್ನು ಕೊಡಲಾಗಿದೆ, ನೀವು ಇಲ್ಲಿ ಓದ್ಕೋಬೋದು. ಓಕೆ, ಮತ್ತು ಯಾಕೆ ನೀವು ಈ ಕೆಲಸಕ್ಕೆ ಈ ಕಂಪನಿಗೆ ಜಾಯಿನ್ ಮಾಡಬೇಕು ಅದನ್ನು ಇಲ್ಲಿ ನೋಡ್ಬೋದು, ಯಾವೆಲ್ಲ ಫೆಸಿಲಿಟಿ ಇದೆ ಅಂತ ನೋಡ್ಬೋದು. ಮತ್ತು ಕನ್ಕ್ಲೂಷನ್ ನೋಡ್ಬೋದು, ಮತ್ತು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಎಲ್ಲನೂ ಓದ್ಕೋಬೋದು. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ವಿಡಿಯೋನ ಶೇರ್ ಮಾಡ್ಬೋದು. ಹಾಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಇಲ್ಲಿ ಕೆಳಗಡೆ ನಿಮಗೆ ನಿಮ್ಮ ಲೆಫ್ಟ್ ಸೈಡಲ್ಲಿ ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು, ನಾನು ನಿಮಗೆ ಆನ್ಸರ್ ಮಾಡ್ತೇನೆ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುತ್ತೇನೆ ಫ್ರೆಂಡ್ಸ್. ವಿಡಿಯೋ ಇಷ್ಟವಾದರೆ ಮಾತ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುತ್ತೇನೆ. ಅಷ್ಟವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್.